ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ನೋಡಿ, ಇವತ್ತು ನಾನು ಎಗ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ. 6 ಎಗ್ ತಗೊಂಡಿದ್ದೀನಿ. ಅದಕ್ಕೆ ತೆಂಗಿನಕಾಯಿ, 1 ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ. ಅದು ನೈಸಾಗಿ ರುಬ್ಬಬೇಕು. ಆಮೇಲೆ ಈರುಳ್ಳಿ ಹುರ್ಕೊಳ್ಳೋಕ್ಕೆ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋಕ್ಕೆ. ಆಮೇಲೆ ಇದನ್ನು ತೊಳೆದು ಪೇಸ್ಟ್ ಮಾಡ್ಕೊತೀನಿ. ಇದನ್ನೆಲ್ಲ ನಾನು ತೊಳಿತೀನಿ, ಅದಕ್ಕಿಂತ ಮೊದಲೇ ತೋರಿಸ್ತಾ ಇದ್ದೀನಿ. ಇದು ಮಸಾಲ ಮಾಡ್ಕೊಳ್ಳೋಕ್ಕೆ. ಇದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನೂ ಇದೆ, ಖಾರದ ಮೆಣಸಿನ್ಕಾಯಿ ಇದೆ, ಕೊತ್ತಂಬರಿ ಬೀಜ ಹುರ್ಕೊತೀನಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಸ್ವಲ್ಪ ಚೂರು. ಆಮೇಲೆ ಅರಿಶಿನ ಪುಡಿ, ಉಪ್ಪು, ರಿಫೈಂಡ್ ಆಯಿಲ್ ಇಷ್ಟನ್ನು ಹಾಕ್ಬಿಟ್ಟು ಒಂದು ಮಧ್ಯಾಹ್ನಕ್ಕೆ ಎಗ್ ಕರಿ ಮಾಡ್ತಾಯಿದ್ದೀನಿ. ಎಗ್ ಕರಿ ತೋರಿಸ್ತೀನಿ. ಎಗ್ ಕರಿಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನೆಲ್ಲ ನಾನು ಆಗಲೇ ತೋರಿಸಿದ್ದೆ. ಈಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮೆಣಸಿನ್ಕಾಯಿನೆಲ್ಲ ದಂಟು ತೆಗೆದು ತೊಳೆದು ಹುರ್ಕೊಂಡಿದ್ದೀನಿ. ಕೊತ್ತಂಬರಿ ಬೀಜನೂ ಅದರಲ್ಲೇ ಇದೆ, ಲವಂಗ, ಚಕ್ಕೆ ಇದೆ, ಜೀರಿಗೆನೂ ಇದೆ. ತೆಂಗಿನಕಾಯಿ ತೋರಿಸಿದ್ನಲ್ಲ, ಅದನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ. ಇದನ್ನೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಎಗ್ ನೋಡಿ, ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಅದು ಯಾವ ಎಗ್ ಅಂದರೆ, ನಾನು ಅವತ್ತು ಒಂದು ರೀಲಲ್ಲಿ ತೋರಿಸಿದ್ದೆ, ಯಾಕ್ ಡಬಲ್ ಹಾಕಿರೋದು. ಅದನ್ನಿಲ್ಲಿ ನಾನು ಸೀಳ್ದಂಗೆ ಮಧ್ಯದಲ್ಲಿ ಕಟ್ ಹಾಕಿದ್ದೀನಿ. ನೋಡಿ, ಈ ಥರ ಕಟ್ ಹಾಕಿಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ಯೆಲ್ಲೋಯಿಶೇ ಇರುತ್ತೆ. ಅದು ನಾಟಿ ಕೋಳಿ ಮೊಟ್ಟೆ ಥರ ಕಲರ್ ಇರುತ್ತೆ, ಅದರಿಂದ ಸ್ವಲ್ಪ ಕಲರ್ ಇದೆ. ನೋಡಿ ಇಷ್ಟು. ಈಗ ನಾನು ಬಾಣಲೆಯಲ್ಲಿ ಎಣ್ಣೆ ಹುಯ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡಿದ್ದೀನಿ. ಇದು ರಿಫೈನ್ಡ್ ಎಣ್ಣೆ ಹಾಕಿರೋದು. ಅದಕ್ಕೆ ನಾನು ಈರುಳ್ಳಿ ಹಾಕೊಂಡ್ಬಿಟ್ಟು ಹುರ್ಕೊಳ್ತೀನಿ. ನೋಡಿ, ಈರುಳ್ಳಿ ಬ್ರೌನ್ ಆದಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪನ್ನು ಹಾಕಿದ್ದೆ. ಇದೆಲ್ಲ ಬ್ರೌನ್ ಆಯಿತು. ಈಗ ನಾನು ಅದಕ್ಕೆ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಹಾಕಿ ನೋಡಿ, ಎಲ್ಲದು ಹುರ್ಕೊಂಡಿದ್ದು ಹಾಕೊಂಡ್ಬಿಟ್ಟು ಒಂದು ಪೇಸ್ಟ್ ಮಾಡಿಟ್ಟಿದ್ದೀನಿ. ತಿಕ್ಕ ಪೇಸ್ಟ್ ಆಗಿದೆ. ಈಗ ಇದು ಈ ನಾನ್ ವೆಜ್ ಅಡುಗೆ ಮಾಡುವಾಗ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಈ ಮಸಾಲೆಗಳು ಚೆಂದಾಗಿ ಹುರಿಯೋಕ್ಕಾಗಲ್ಲ. ಅದರಿಂದ ಒಂದೊಂದು ನಾನ್ ವೆಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ಇಷ್ಟಾಯಿತು. ಈಗ ನಾನು ಈ ರುಬ್ಬಿಟ್ಟಿದ್ದ ಮಸಾಲೆನ ಹಾಕ್ತಾ ಇದ್ದೀನಿ. ಇದಕ್ಕೊಂದೆರಡು ಗ್ಲಾಸ್ ನೀರು ಹಾಕ್ತೀನಿ. ನೋಡಿ, ಈ ಅದಕ್ಕಾಯಿತು. ಈ ಅದಕ್ಕಾಗಿದೆ. ಈಗ ಇದು ಸ್ವಲ್ಪ ಚೆಂದಾಗಿ ಲೋ ಫ್ಲೇಮಲ್ಲಿ ಚೆಂದಾಗಿ ಕುದೀಲಿ. ಚೆಂದಾಗಿ ಕುದ್ದ ಮೇಲೆ ನಾನು ಎಗ್ ಹಾಕ್ಬಿಟ್ಟು ಮತ್ತೊಂದು ಕುದಿ ತೆಗೆದು ಆಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಅಷ್ಟೇ, ಆಯಿತು. ವೀಕೆಂಡಲ್ಲಿ ಈ ಕರಿ ಮಾಡಿ ಎಲ್ಲದ್ರ ಜೊತೆಗೂ ಸೂಟಾಗುತ್ತೆ. ಚಪಾತಿ, ದೋಸೆ, ಇಡ್ಲಿ, ರೈಸ್, ಯಾವುದ್ರ ಜೊತೆ ನೀವು ಇಷ್ಟಪಡ್ತೀರೋ ಅದ್ರ ಜೊತೆಗೆಲ್ಲ ಆಗುತ್ತೆ. ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದ್ರು ನಿಮಗೆ ಮಾಡಬೇಕು ಅನಿಸಿದರೆ ಕಮೆಂಟ್ಸ್ ಮಾಡಿ. ಕರಿ ಆಲ್ಮೋಸ್ಟ್ ಆಯಿತು. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರೆಡಿ. ಓಕೆ,
ಒಂದು ಪಾತ್ರೆಯಲ್ಲಿ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಎಗ್ ಕರಿ ಆಯಿತಾ.